ಇವಾಗಲಿನ ಮಹಾ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಆದ ಸಂಕ್ರಾಂತಿ ಮುಗಿಸು ನಡೀತದೆ. ಆ ಪ್ರಯುಕ್ತ ನಾನು ಕರ್ನಾಟಕ ಭೇಟಿ ಮಾಡೋಕ್ಕೆ ಬಂದಿದ್ದೆ. ಕುಸ್ತಿ ಪಂದ್ಯಾವಳಿಯನ್ನು ಉದ್ಘಾಟನೆ ಮಾಡಿ ಮೆಡಲ್ಸೆಲ್ಲ ಕೊಟ್ಟು ಬಂದೆ. ನಮ್ಮ ಮುಳಬಾಗಿಲಿನ ಮುಖಂಡರುಗಳು, ಜನಪ್ರತಿನಿಧಿಗಳು, ಜನತೆ ಅವರ ಒಂದು ಅಭಿಮಾನ ನೋಡಿ ನನಗೆ ಕಣ್ಣಲ್ಲಿ ನೀರು ಬಂದಂಗಾಯಿತು. ನಾನು ಅವ್ರ ಹೆಸರು ನನಗೆ ಗೊತ್ತಿಲ್ಲ ಅಂದ್ರೂ ಅವರೇ ಸರ್ ಎಚ್ ನಾಗೇಶ್ ಸರ್ ಇನಿಷಿಯಲ್ ಸಮೇತ ಹೇಳ್ತಾರೆ. ಅಂದರೆ ಅವ್ರ ಹುದ್ದೆಯಲ್ಲಿ ನಾವು ಎಷ್ಟು ಮಟ್ಟಿಗೆ ಸ್ಥಾನ ಪಡ್ಕೊಂಡಿದ್ದೀವಿ ಅನ್ನೋದು ನನಗೆ ಅನಿಸಿರಲಿಲ್ಲ. ಈಗ ಅನಿಸ್ತಾ ಇದೆ, ನನ್ನ ಮರಿಯಲ್ಲ, ನನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ. ಏನೋ ನಾವು ಮಾಡಿದ ಕೆಲಸ ಕಾರ್ಯಗಳು ನೆನೆಸ್ಕೊತಾ ಇದ್ದಾರೆ ಅಂತ. ಏನೋ ಒಂದು ದೇವರ ಅವಕಾಶ ಕೊಟ್ಟಾಗ ಸೇವೆ ಮಾಡುವಾಗ ನಿಷ್ಠೆಯಿಂದ ಮಾಡಿಬಿಟ್ರೆ ನಿಮ್ಮ ಹೆಸರು ಶಿರುಣಿ ಆಗಿರುತ್ತದೆ. ಇದೊಂದು ಎಲ್ಲರಿಗೂ ಒಂದು ನೀತಿ ಪಾಠ. ಈಗ ಮುಂದೆ ರಾಜಕೀಯದ ಬಗ್ಗೆ ಮಾತಾಡೋದಕ್ಕಿಂತ ಅಣ್ಣ ತಮ್ಮಂದಂಗೆ ಅನ್ಯೋನ್ಯವಾಗಿ ಚೆನ್ನಾಗಿರಿ. ಕೆಲಸ ಕಾರ್ಯಗಳು ಏನು ಆಗ್ತಾ ಇದೆ ಅವ್ರು ಮಾಡೋದು ಮಾಡ್ತಾ ಇರ್ತಾರೆ. ನಾವು ಜಾಸ್ತಿ ಕಂಪೇರ್ ಮಾಡ್ಬಾರ್ದು. ನಾವು ಮಾಡಿದ್ವಿ, ನಾವು ಮಾಡಿಬಿಟ್ವಿ, ಇಲ್ಲ ನಮ್ಮದೇ ಅಂತ ಕೂಚ್ಕೊಳ್ಳೋದು. ಜನ ನಿರ್ಧಾರ ಮಾಡಬೇಕು ಏನು ಮಾಡಿದ್ದಾರೆ, ಅವ್ರು ಏನು ಮಾಡಿದ್ದಾರೆ, ಕಾಲದಲ್ಲಿ ಏನಾಗಿದೆ. ನಾವು ಮಾಡಿರೋದನ್ನ ಉಳಿಸ್ಕೊಂಡೋದ್ರೂ ಒಂದು ರೀತಿಯಲ್ಲಿ ಒಳ್ಳೆಯದೇ. ಇನ್ನು ಅನುದಾನ ಭಾಳ ಇದೆ, 100 ಕೋಟಿ ಇನ್ವೆಸ್ಟ್ ಇದೆ. ಸುಮಾರು ವಾರ್ಡ್ಗಳ ಕೆಲಸ ಪೆಂಡಿಂಗ್ ಇದೆ. ಆಮೇಲೆ ಮೇಜರ್ KGF ರೋಡು, ಡಬಲ್ ರೋಡು ನಾವು ನೋಡಿದೆ ಇವತ್ತು ಉಳಿಸ್ಕೋದಾಗ. ಇದು ಮಾತ್ರ ಡಿವೈಡರ್ ಹಾಕಿದ್ದಾರೆ. ಅದು ನನ್ನ ಖರ್ಚಿನ ಕೂಸು. ಡಬಲ್ ರೋಡ್ ಆದರೆ ಎಲ್ಲ ಕಡೆಯೂ ಡಬಲ್ ರೋಡ್ ಅಂದರೆ ನಗರ ಸುಂದರವಾಗುತ್ತೆ. ಯಾಕಂದರೆ ನನ್ನ ಕಾಲದಲ್ಲಿ CMC ಆಯಿತು, ಸಿಟಿ ಮುನ್ಸಿಪಲ್ ಕೌನ್ಸಿಲ್ ಆಯಿತು. ಹಾಗಾಗಿ ಸಿಟಿ ಚೆನ್ನಾಗಿ ಕಾಣಬೇಕು. ಅಲ್ಲಿ ಡಿವೈಡರ್ ಜೊತೆ ಒಂದು ಇದಾಗ್ತಿದ್ರೆ ಲೈಟ್ಸ್, ಸ್ಟ್ರೀಟ್ ಲೈಟ್ಸು ನೈಟ್ ಚೆನ್ನಾಗಿ ಕಾಣುತ್ತೆ. ಇನ್ನೂ ಸುಂದರೀಕರಣ ಮಾಡ್ಬೋದು ಮನಸ್ಸು ಮಾಡಿದ್ರೆ. ಯಾಕಂದರೆ ಸಿಗ್ನಲ್ ಲೈಟ್ಸ್ ನನ್ನ ಕಾಲದಲ್ಲಿ ನಾನೇ ಮಾಡಿದ್ದೆ. ಆರ್ಚ್ಗಳು ಅಷ್ಟೇ ನಾನು ಹಾಕಿದ್ದೇನೆ, ಗೊತ್ತಿದೆ. 100 ಕೋಟಿ ಕೆಲಸ ರಸ್ತೆಗಳು ರೀತಿ ನೋಡಿರ್ತೀನಿ. ಕುಡಿಯೋ ನೀರಿಗಂತೂ ತೊಂದರೆ ಬಂದ ಆಹಾರ. ಕುಡಿಯೋ ನೀರಿಗೆ ಅಂದರೆ ಟ್ಯಾಂಕರ್ ಹೊಡಿಯೋದು. ಆ ಟ್ಯಾಂಕರ್ಗಳ ಮೇಲೆ ಫೋಟೋಗಳು ತಲೆಗಳು ಹಾಕೋದು. ಒಂದು ಚಿಕ್ಕದು ಹಾಕೋದು, ಬೇರೆ ದೊಡ್ಡದು ಹಾಕೋದು. ನಾನು ಬೇರೆ ಮಾಡ್ಕೊತಾ ಇದ್ದೀನಿ. ಈಗ ಈ ಟ್ಯಾಂಕರೇ ಹೋಗ್ಬಿಡ್ತಲ್ಲ, ಬಂದಮೇಲೆ ಟ್ಯಾಂಕರೇ ಖಾಲಿ ಆಗೋದು. ನೀರು ಮಾಡಿದ್ವಿ. ಈಗ ಅಂಬೇಡ್ಕರ್ ನಿಗಮ ತಂದಿದ್ದೆ. ಆಮೇಲೆ ಕುಡಿಯೋ ನೀರು ಅನುದಾನ ತಂದೆ. ಕುಡಿಯೋ ನೀರಿನ ತೊಂದರೆ ಇಲ್ಲ. ನನಗೆ ಯಾರು ಕುಡಿಯೋ ನೀರು ತೊಂದರೆ ಅಂತ ಹೇಳೋದೇ ಇಲ್ಲ. ಇನ್ನು ಆ ಮಧ್ಯಪಕ್ಷದಲ್ಲಿ ಸಿಟಿ ಆದ್ರೂ ಕುಡಿಯೋ ನೀರಿಗೆ ತೊಂದರೆ ಇದೆ, ಕಾವೇರಿ ನೀರಿಲ್ಲ ಅಂತಾರೆ. ನೋಡಿ ನಮ್ಮ ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಅಷ್ಟೇ ಆರಾಮಾಗಿದ್ದಾರೆ. AC ವ್ಯಾಲಿ ನೀರು ತಂದು ಗೊತ್ತಿದೆ ನಿಮಗೆ. ಆಮೇಲೆ ಅಂತರ್ಜಲ ವೃದ್ಧಿ ಆಗಿದೆ. ದನಕರಿಗೆ ನೀರು ತೊಂದರೆ ಇಲ್ಲ, ಬೇಸಾಯಕ್ಕೆ ನೀರು ತೊಂದರೆ ಇಲ್ಲ. ಬೋರು ಮೊದಲು 1600 ಹಾಕೊಂಡಿದ್ರು, ಏನಿಲ್ಲ 700 ಮ್ಯಾಕ್ಸಿಮಮ್ 900 ನೀರು ಸಿಗ್ತಾ ಇದೆ. ಅದರಿಂದ ಮಾಡಿದ ಕೆಲಸ ಕಾರ್ಯಗಳು ಎಲ್ಲ ಇವೆಲ್ಲ ಆಗಿದೆ ಅಂತ ನಾನು ಭಾವಿಸಿದ್ದೀನಿ. ನಾನು ಹೇಳೋದಲ್ಲ, ಜನ ಹೇಳೋದು. ನಾವು ಏನು ಮಾಡಿದ್ದೀವಿ ಅಂತ ಜನ ಹೇಳಬೇಕು, ನಾವು ಹೇಳ್ಕೋಬಾರ್ದು. ಮುಂದಿನ ದಿನಗಳಲ್ಲಿ ಅಷ್ಟೇ ನಾವು ಒಳ್ಳೆಯದಾಗಲಿ, ನಿಮಗೆಲ್ಲ ಒಳ್ಳೆಯ ಕೆಲಸಗಳಾಗಲಿ, ಅಭಿವೃದ್ಧಿ ಕೆಲಸಗಳಾಗಲಿ, ಸರ್ಕಾರದಿಂದ ಸೇವೆ ನಿಮಗೆ ಸಿಗಲಿ. ನಮ್ಮ ಜನಪ್ರತಿನಿಧಿಯಿಂದ ನಿಮ್ಗೆ ಸೇವೆ ಸಿಗಲೇಬೇಕು. DP ಇರಲಿ, ZP ಇರಲಿ, ಎಲೆಕ್ಷನ್ ಬರ್ತಾ ಇದೆ. MLA ಇರ್ಬೋದು, MP ಇರ್ಬೋದು, ಅನುದಾನಗಳೆಲ್ಲ ತಂದು ಕೆಲಸ ಮಾಡಬೇಕು. ಹಿಂದುಳಿದ ಪ್ರದೇಶ, ಗಡಿನಾಡು ನಮ್ಮದು. ಗಡಿ ಪ್ರದೇಶ ಮುಳಬಾಗಿಲು ಅಂತಂದರೆ ದೇವಿ ಗುಂಡಪ್ಪನ ಊರು. ಆಮೇಲೆ ಇಲ್ಲಿದ್ದಂಥ ಪ್ರಸಿದ್ಧವಾದ ದೇವಸ್ಥಾನಗಳು ಎಲ್ಲೂ ಇಲ್ಲ. ನನಗೊಂದು ಆಸೆ ಇತ್ತು, ಟೂರಿಸ್ಟ್ ಸೆಂಟರ್ ಮಾಡಬೇಕಂತ. ತಂಗುದಾಣ ಮಾಡಿದ್ವಿ, ಏನೋ ಶೆಲ್ಟರ್ಸು, ಬಸ್ ಸ್ಟಾಪ್ಸ್ ಮಾಡಿದ್ವಿ. ನೆಕ್ಸ್ಟು ಒಂದು ಆಸೆ ಇದೆ, ಒಂದು ಏನಾದರೂ ಟೂರಿಸ್ಟ್ ಸೆಂಟರ್ ಮಾಡಬೇಕಂತ. ನಾನು ಇಲ್ಲೇ ಇರಲಿ ಹೆಂಗೆ ಇರಲಿ ಆ ಟೂರಿಸಮ್ ಮಿನಿಸ್ಟ್ರಿಗೆ ಹೇಳಿ ಒಂದು ಇಲ್ಲಿ ಸೆಂಟ್ರಲ್ಲಿಂದ ಓಡಾಡಬೇಕು. ಯಾವುದು ರಾಮಲಿಂಗೇಶ್ವರ ದೇವಸ್ಥಾನ ಇರ್ಬೋದು, ಆಮೇಲೆ ಕೂಡುಮಲೆ ಇರ್ಬೋದು, ನಮ್ಮ ಗರುಡ ಟೆಂಪಲ್ ಇರ್ಬೋದು, ಆಂಜನೇಯ ಟೆಂಪಲು, ಈ ಥರ ಮೇಜರ್ಸ್ ಇವು. ಅದು ಬಿಟ್ಟು ಬೇರೆ ಬೇರೆ ಪ್ರದೇಶಗಳು ಇರ್ತಾರೆ. ಅವೆಲ್ಲ ನೋಡೋಕ್ಕೆ ಜನಗಳಿಗೆ ಬೆಂಗಳೂರಿಂದ ಬರೋದ್ರಲ್ಲಿ, ಆಮೇಲಿಂದ ಬರೋಕ್ಕೆ ಅನುಕೂಲ ಮಾಡಬೇಕು. ನಮ್ಮ ಸೋಮೇಶ್ವರ ಇದಕ್ಕೆ ನಾನು 3 ಕೋಟಿ ಹಾಕಿದೆ. ಅದು ಇನ್ನೂ ಪೂರ್ಣ ರೀತಿಯಲ್ಲಿ ಆಗಿಲ್ಲ. ಇರೋದ್ರಲ್ಲಿ ವಾಕಿಂಗ್ ಎಲ್ಲ ಮಾಡ್ಬೋದು. ಅದನ್ನು ಸ್ವಲ್ಪ ಅಭಿವೃದ್ಧಿ ಮಾಡಬೇಕಾಗುತ್ತೆ. ಆ ಪಾರ್ಕ್ ವಾಕಿಂಗ್ ಅಂತೂ ಮಾಡ್ತಾ ಇರ್ತೀನಿ. ಒಂದ್ಸಲ 4 ಕಡೆ ನೋಡ್ತೀನಿ. ಸಾಯಂಕಾಲ ಅದು ಭಾಳ ರಶ್ ಓಡಾಡ್ತಾ ಇರ್ತಾರೆ. ಶ್ರೀರಾಮ ಮಂದಿರದ್ದು ಇನ್ನು ಮಾಡೋದಿದೆ. ಕಾಂಟ್ರಾಕ್ಟರ್ ಮೂಲಕ ಮಾಡಿಸ್ಕೊಳ್ಳೋಕೆ ನಾನು ಕೌನ್ಸಿಲರ್ ಹೇಳಿದ್ದೀನಿ, ರಿಯಾಜ್ಗೂ ಹೇಳಿದ್ದೀನಿ, ನಮ್ಮ ಅಧ್ಯಕ್ಷರಾದಂಥ ಇವ್ರಿಗೆ ಹೇಳಿದಂಥ ಅಮಾನ್ ಅವ್ರ ಸಕ್ಸಸ್ ಅವ್ರು ಹೇಳಿ ಫಾಲೋ ಅಪ್ ಮಾಡಿ ಮಾಡಿಸ್ಕೋಬೇಕು. ಅದು ವಿನಿಯೋಗ ಆಗಬೇಕು, ತಂದಿರೋದು ವೇಸ್ಟ್ ಆಗಬಾರ್ದು. ಜನರು ಅನುಕೂಲ ಆಗಬೇಕು. ಅಭಿವೃದ್ಧಿ ಕೆಲಸಕ್ಕೆ ಒತ್ತು ಕೊಟ್ಟು ಜನಗಳು ಪರವಾಗಿ ನಮ್ಮ ಕೆಲಸ ಆಗ್ತಾಯಿದೆ ಅಂತ ಅಭಿವೃದ್ಧಿ ಕೆಲಸ ಮಾಡಿ ಜನಗಳ ಒಂದು ವಿಶ್ವಾಸ ಗೆಲ್ಲಿದ್ರೆ ದೇವರು ಎಲ್ರಿಗೂ ಒಳ್ಳೇದು ಮಾಡ್ತಾರೆ ಅಂತ ಹೇಳ್ತಾ, ಇವತ್ತು ನಾನು ಉಳಿಸ್ಕೊಂಡು ಬಂದಿದ್ದು ಸಾರ್ಥಕ ಆಯಿತು. ಇವತ್ತು ಅನೇಕ ಜನ ನನ್ನ ಭೇಟಿ ಮಾಡೋದು, ನನ್ನಲ್ಲಿದ್ದ ಪ್ರೀತಿ, ನಾನು ಅವ್ರ ಮೇಲೆ ಎಲ್ಲ ಅಭಾರಿ ಆಗಿರ್ತೀನಿ. ಹೀಗೆ ಸ್ನೇಹಿತರಾಗಿರೋಣ. ಮುಂದಿನ ದಿನಗಳಲ್ಲಿ ಏನೇ ಬೇಕಾದರೂ ನಾನು ಅವ್ರಿಗೆ ಸಹಾಯ ಹಸ್ತ ಕೊಡ್ತೀನಿ. ಏನೋ ಕಷ್ಟ ಅಂತ ನಾನು ಬಂದಾಗ ನಾನು ಕೈಲ ಸಹಾಯ ನಾನು ಮಾಡ್ತೀನಿ ಅಂತ ಹೇಳ್ತೀನಿ. ಮಾಡ್ತೀನಿ ಸರ್. ಸಂಕ್ರಾಂತಿ ಸಡಗರ ನಮ್ಮಲ್ಲಿ ಮಾಡ್ತಾರೆ. ಈ
ನಾರ್ತ್ ಕರ್ನಾಟಕದಲ್ಲಿ ಅದರಲ್ಲೂ ಈ ಕಡೆ ರಾಜಮಂಡ್ರಿ, ಕಾಕಿನಾಡ ಇಲ್ಲೆಲ್ಲ ಹೋಗ್ಬಿಟ್ರೆ ಫಿಲ್ಮ್ ಸ್ಟಾರ್ಸ್ ಎಲ್ಲ ಬರ್ತಾರೆ ಅಲ್ಲಿ. ನಮ್ಮ ಪ್ರಭಾಸ್, ಪುಷ್ಪ, ಅಲ್ಲು ಅರ್ಜುನ್, ಚಿರಂಜೀವಿ ಮಗ ಎಲ್ಲರೂ ಬರ್ತಾರಂತಲ್ಲಿ. ನನ್ನ ಕರೆದಿದ್ರು ಅಲ್ಲಿ ಹೋದ 3-4 ದಿವಸ ಇರಬೇಕಂತ ನಮ್ಗೆ ಇಲ್ಲಿ ಇರೋಕ್ಕಾಗತ್ತಲ್ಲಿ. ಎಲ್ಲ ಉಂಟು A to Z ಎಲ್ಲ ಸಿಗುತ್ತೆ, ಬನ್ನಿ ಸರ್ ಎಂಜಾಯ್ ಮಾಡಿ ಅಂದರು. ನಮ್ಗೇನು ಬೇಡ ಸ್ವಾಮಿ, ನಮ್ಮ ಕರ್ನಾಟಕದಲ್ಲಿ ಮುಳುಬಾಗಿಲಲ್ಲೇ ಹೋಗಿ ನಾನು ಆಚರಿಸ್ತೀನಿ ಅಂತ ನಿಮ್ಮ ಜೊತೆಗೆ ಆಚರಣೆ ಮಾಡೋದು. ನಾನು ಇವತ್ತು ಸಂಕ್ರಾಂತಿ, ನನ್ನ ಅದೃಷ್ಟ ಸಂಕ್ರಾಂತಿ ಇವತ್ತು. ಸಂಕ್ರಾಂತಿ ಹಿಂದಿನ ದಿವಸ ತಯಾರಿಗಳು ಇವತ್ತಿದ್ದಂಗೆ. ಸಂಕ್ರಾಂತಿ ವರ್ಷ ಒಟ್ಟಿಗೆ ಬಂದಿದೆ, ಒಟ್ಟಿಗೆ ಸಾಮಾನ್ಯಕ್ಕೆ ಬರಲ್ಲ. 1 ತಿಂಗಳು ಹಿಂದಕ್ಕೆ ಬರುತ್ತೆ. ನಮ್ಮ ಚಲಪತಿ ಹೇಳ್ತಾಯಿದ್ರು 11 ತಿಂಗಳು ಬಂದ್ಬಿಡುತ್ತೆ. ನೆಕ್ಸ್ಟು ಡಿಸೆಂಬರ್ಗೆ ಬರುತ್ತೆ, ನವಂಬರ್ ಡಿಸೆಂಬರ್ ಬರುತ್ತೆ ವರ್ಷ. ಅವ್ರು 1 ತಿಂಗಳು ಹಿಂದಕ್ಕೆ ಬರ್ತದೆ. ಹೀಗಾಗಿ ಇಲ್ಲೇನು ಭೇದ ಭಾವ ಇಲ್ಲ, ಅಂಥ ಥರ ಇದ್ದಾರೆ. ಇದು ಹಿಂಗೆ ಬೆಳ್ಕೊಂಡು ಹೋಗಲಿ, ಯಾವುದೇ ಗಂಟೆ ಗಂಟ ನನ್ನ ಪೀಡಲ್ಲಿಂದ ಯಾವುದು ಗಲಾಟೆಗೆ ಆಸ್ಪದ ಕೊಟ್ಟಿಲ್ಲ. ಅಟ್ರಾಸಿಟಿ ಕೇಸ್ಗಂತೂ ನಾನು ಅನುವು ಮಾಡ್ಕೊಟ್ಟಿದ್ದೆ, ಸ್ಟ್ರಿಕ್ಟಾಗಿ ಹೇಳ್ಬಿಟ್ಟಿದ್ದೆ. ನೆಗೋಷಿಯೇಷನ್ ಮಾಡಿ ಎಲ್ಲ ತೀರ್ಮಾನ ಮಾಡಿ ಕರೆಸಿ ನ್ಯಾಯ ಮಾಡಿ ಅಂತ ಅದೇ ತಂದ್ಕೊಂಡಿದ್ದು. ಮುಂದೆ ನನಗೆ ಶಾಂತಿ ಕಾಪಾಡೋದು ನಮ್ಮ ಕರ್ತವ್ಯ. ಆಮೇಲೆ ಇವಾಗ ಯಾವಾಗ ಒಂದ್ಸರಿ ಅನಿಸ್ತಾ ಇದೆಯಾ ಸರ್, ಇಲ್ಲಿ ನಿಲ್ಬೇಕಾಯ್ತು ಚುನಾವಣೆಗೆ, ನಾನು ಏನೋ ಅನ್ಸಿದ್ಯಾ ಅಂತ ಮನಸ್ಸಲ್ಲಿ ಏನಾದ್ರು? ಈಗ ಇನ್ನೊಬ್ರು ಆಸೆ ಇತ್ತು ಮಂಜಣ್ಣರು ಅಲ್ಲ ಸರ್, ಮೊನ್ನೆ ನಾನು ಹೇಳ್ತಿರೋ ಅವ್ರು ಇಲ್ಲದೆ ಆಗುತ್ತೆ ಅಂತ ಅವ್ರು ನಾನು ಬಿಟ್ಕೊಟ್ಟು ಅಲ್ಲಿ ಹೋದೆ. ಅದು ಏನೋ ಹೋಗಿ ಮಂಜಣ್ಣವ್ರದ್ದು ಅಲ್ಲೂ ಆಯಿತು. ನಾನು ಲಾಸ್ಟ್ ಮಿನಿಟಲ್ಲಿ ಮಂಜಣ್ಣವ್ರು ಇಲ್ಲಿ ಬನ್ನಿ ಅಂದರು. ಟೈಮ್ ಇರಲಿಲ್ಲ ನನಗೆ. ಪಾಪ ಕರೆದ್ರು, ಮಂಜಣ್ಣವ್ರು ಬಂದ್ಬಿಟ್ಟು ಸರ್ ಅಂತ ಕರೆದ್ರು. ಟೈಮ್ ಇರಲಿಲ್ಲ ನನಗೆ. 20 ದಿವಸ ಇತ್ತು. ಅಲ್ಲಿ ನಂಗೆ ದೀಪ ಕೊಟ್ಟಿದ್ದು, ಇಲ್ಲ ಇಲ್ಲಿ ಬರ್ತಾ ಇದ್ದೆ. ಇವತ್ತು ಮಂಜಣ್ಣವ್ರು ನಾನು ಸಿಕ್ಕಿದ್ರು ಬೆಂಗಳೂರಲ್ಲಿ. ಹೋಗ್ತೀನಿ ಉಸಿಗೆ ಬನ್ನಿ ಅಂದರೆ, ಇಲ್ಲ ನೀವು ಹೋಗಿ ಬನ್ನಿ, ನಾನು ನೀವು ಹೋಗಿ ಬನ್ನಿ ಅವ್ರು ಸಿಕ್ಕಿದ್ರು. ಅವ್ರು ಹೇಳ್ಬಿಟ್ಟೆ ಬಂದೆ ನಾನು ಉಸಿಗೆ ಹೋಗು. ನಾವೆಲ್ಲ ಅಂಟಮ್ಮನ ಥರ ಚೆನ್ನಾಗೇ ಇದ್ದೀವಿ. ಅವರು ಸಹಾಯ ಅವರಿಂದ ನಾನು MLA ಆಯಿತು. ಅವರ ಒಂದು ಹೆಲ್ಪ್ ನಿಮ್ಗೆ ಗೊತ್ತೇ ಇದೆ ಇಲ್ಲ ಅಂತಲ್ಲ. ಶಾರ್ಟ್ ಬಿಡಲ್ಲಿ ಆಗಬೇಕಾದ್ರೆ ಅವರು ಮೇನ್ ಕಾರಣ. ಅದು ಗಂಟಾಗಿಸ್ಬೇಕಂತ ನನಗೆ ಬೇರೆ. ಓಕೆ, ಅಲ್ಲ ಇವಾಗ ನಿಮ್ಗೆ ಏನೋ ಅನಿಸ್ತಾ ಇದ್ದ ಅಂತ ಮನಸ್ಸು, ನಿಲ್ಬೇಕಾಯ್ತು, ನಾನು ಮಿಸ್ ಮಾಡ್ಕೊಂಡೆ ಈ ಜನ ಇಲ್ಲಿ ಮನಸ್ಸಲ್ಲಿದ್ರೂ ಅದು ಪ್ರಾಕ್ಟಿಕಲ್ ಆಗಿ ಆಗಿಲ್ಲ. ಆಸ್ಪದ ಸಿಕ್ಕಿಲ್ಲ, ಚಾನ್ಸ್ ಸಿಕ್ಕಿಲ್ಲ. ದೇವರಿದ್ದಾರೆ ಮುಂದೆ ಏನಾದ್ರು ಮುಂದಕ್ಕೆ ಇಲ್ಲ, ದೇವರ ಆಯುಷ್ ಆರೋಗ್ಯ ಐಶ್ವರ್ಯ ಕೊಡಲಿ, ಆಮೇಲೆ ಬರ್ತೀನಿ. ಏನಿಲ್ಲದೆ ಈಗ ಚೆನ್ನಾಗಿ ಬರ್ಬೇಕು. ಎಲೆಕ್ಷನ್ ತಮಾಷೆನ ಎಷ್ಟಿದೆ ಕೆಲಸಗಳು ಕಾರ್ಯಗಳು. ನೀವು ಅಲ್ಲ 7 ದಿವಸದಲ್ಲ ಆದ್ರೆ ನಿಮ್ಗೆ ಲೆಕ್ಕ ಅಲ್ಲ. ಎಲ್ಲ ಜನಕ್ಕೆ ಬಿಟ್ಬಿಟ್ಟಿದ್ದೀನಿ. ನೀವು ಹೇಳ್ತೀರ ಅದ್ರಲ್ಲಿ ಇವಾಗ ಸರ್ವಿಸ್ ಮಾಡಿದ್ದೀರಾ? ನನ್ನ ತೀರ್ಮಾನ ಅಲ್ಲ ಮೊದಲು ಸರ್ವಿಸ್ ಇಲ್ಲ, ಇವಾಗ ಸರ್ವಿಸ್ ಮಾಡಿದ್ದೀರಾ. ನಾನಿಲ್ಲ, ಬರ್ತೀನಿ ಹೋಗ್ತೀನಿ ನಾನು ಹೇಳೋದಲ್ಲ, ಜನ ಹೇಳ್ಬೇಕು, ನೀವು ಹೇಳ್ಬೇಕು. ನಿಮ್ಮ ತೀರ್ಮಾನ ನನ್ನ ತೀರ್ಮಾನ ಏನಂತೀರ? ಓಕೆ, ಥ್ಯಾಂಕ್ ಯು ಸರ್. ಸರಿ ಸರ್, ಥ್ಯಾಂಕ್ ಯು. ಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.